ನಮ್ಮಲ್ಲಿ ಯಾವುದು ಆಗಿಲ್ಲ. ಬೇರ್ಪಡಿಸಿ ಸರ್, ಈ ರಾಜಕೀಯ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸರ್ ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ 2-3 ದಿವಸ ಅಂತ ಹೇಳಿ. ರಾಜೀವ್ ಕ್ರಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಈಗ 2-3 ದಿವಸ BR ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇನ್ನ ಭಾಳ ಮಂದಿ ಹೇಳೋರು ಇದಾರೆ ಸಾಫ್ಟ್ವೇರ್, ಇನ್ನೂ ಭಾಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಕೊಡ್ತಾರಂತೆ. ಏನಾಗಿದ್ರಿ ಅವ್ರಿಗೆ? ಅವರು ಅಫ್ಜಲ್ಪುರದೇ ಫೋನ್ ಬಂದ ನನಗೆ. ಸ್ವಲ್ಪ ವಿಶ್ಲೇಷಣೆ ಯಾವುದು ಅಲ್ಲ, ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳ್ಯಾರಂತೆ. ಅವ್ರದ್ದು ಎಕ್ಸಾಂಪಲ್ ಬರ್ತಾವ ಲಿಮಿಟ್ಸ್ ಅಲ್ಲಿ ಆಗಿದೆ. ಭಾಷಾ ಪಟೇಲ್ ಹಸಿರುಗುಂಡಿಗೆ, ಹಾ, ಆಮೇಲೆ ನಾವು ವಿಷನ್ ತಂದಿರ್ತೀವಿ, ಅದ ನಮ್ಗೆ ಗೊತ್ತಿರ್ತೀವಿ. ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳ್ಯಾರ. ಅಲ್ಲಿ ಆಗಿಲ್ಲ, ಗಮನಕ್ಕೆ ತಂದಿಲ್ಲ, ಹೇಳ್ಯಾರ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ್ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಯಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಗೌಡ್, ವೀರೇಶ್ ಹಾಸ್ಪಿಟ್ಲಿಂದ ಫೋನು, ಭಾಷಾ ಪಟೇಲ್ ಹಲಸೂರು, ಹಾಂ ಒಂದೇ ಭಾಷಾ ಪಟೇಲ್ ಅಫ್ಜಲ್ಪುರ, ಮೆಹಬೂಲ್ ಪಟೇಲ್. ಅದೇ ನಾನೇನು ಹೇಳ್ದನೋ ಅದೇ ಹೇಳ್ಯಾರ ಅವರು. ಆಮೇಲೆ MLA ಗೊತ್ತಿರಲ್ಲ, ತಾನು ಪೂಜೆ ಮಾಡಿಬಿಡ್ತಾರೆ. ನಮ್ಮಲ್ಲಿ ಗೊತ್ತಿಲ್ಲ, ಬಂದಿರ್ತದ ಯೋಜನೆ, ನಮ್ಗೆ ಗೊತ್ತಿರ್ತದ, ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡ್ಬಿಡು. ಪೂಜೆ ಮಾಡ್ಲಾರ ಆಗಿಲ್ಲ ಅಂದ್ರೆ ಆರ್ಮಿದು ಅಲ್ಲ, ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಈ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ. ಹೌದು, ಈಗ ಬಂದ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೇಳಾರ್ದು ಮಾಡಲ್ಲ, ಏನೇನು ನಮ್ಮ ಮಂತ್ರಿ ನಮ್ಮವರ ಹೇಳ್ತೀವಿ, ಸರಿಯಾಗಿ ತೆಗೆದುಬಿಡಿ ಮಾಡ್ತಾರ. ಅವ್ರ ಜಿಲ್ಲೆಯಲ್ಲಿ ಹಿಂಗಂದ್ರೆ ಏನಾಗಿಲ್ಲ. ಈಗ ಸರ್ಕಾರದಲ್ಲಿ ಏನು ನಡೆದಿಲ್ಲ, ಎಲ್ಲ ಮಾಡ್ತಾರೆ. ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಳ್ಳಿ. ಎಲ್ಲರಿಗೂ ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ. ನೀವು ಆಗ್ತದೆ ಅಂದ್ರೆ ಆಗ್ರಹ ಮಾಡ್ತಾರೆ. ಸರ್, ಅದೇ ಸಿಎಂ ಸರ್, ಈಗ ತಮಗೊಂದು ಬುಲಾವ್ ಬಂದಿರೋದು CM ಅವ್ರ ಕಡೆಯಿಂದ ಫೋನ್. ರಾಜಕೀಯ ಬ್ಯಾಡ್ರಿ, ಕಾರ್ಪೊರೇಷನ್ ಆಫೀಸ್. ನಿನ್ನ ನಮ್ಮ ದೋಸ್ತ್ ಕರ್ದಾನ, ನಾನು ಹೋಗ್ತೀನ, ನಾಡ್ದು ಭೇಟಿ ಆಯ್ತೀನಿ. ಹೇಳರ್ಲಿ 25ಕ್ಕೆ ಬರ್ತೀನಿ. ಏನು ಮಾತಾಡಿಲ್ಲ, ಅದೇ ಪ್ರೀತಿಲಿಂದ ಮಾತಾಡ್ದಾನೆ, ಅದೇ ಪ್ರೀತಿಲಿಂದ ನಾನು ಮಾತಾಡಿದ್ದೇನೆ. ಅವನಿಗೆಲ್ಲ ಗೊತ್ತದ. ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂದ, ಆಳಂದಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅದ. ಅಲ್ಲ, ದೋಸ್ತ್ರ ಯಾಕೋ ವೀಕ್ ಆಗ್ತಿದಾರೆ ಸರ್. ಏನಿಲ್ಲ. ಅಡ್ಮಿನಿಸ್ಟ್ರೇಷನ್ ಇಲ್ಲ. ದೋಸ್ತಿ ಲಾಯಕ ನಾವು. ಅಲ್ಲ, ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ. ಲಾಸ್ಟ್ ಗವರ್ಮೆಂಟ್ ಹಂಗಿಲ್ಲ ಈ ಸರಿ. ಫೋನಿಂದ ಹೇಳಿ. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು, ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು, ಬರ್ತೀನಿ ಅಂತ ಹೇಳಿದೆ. ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ್ಮೇಲೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ. ಲಾಸ್ಟ್ ಗವರ್ಮೆಂಟ್ ಹಂಗಿಲ್ಲ 2 ವರ್ಷ. ಏನೇನೋ ಇರ್ತಾವ ಬರ್ರಿ. ಸರ್, ಈಗ ನೀವು